ಈಗಾಗಲೇ ಕೆಲವೊಂದಷ್ಟು ಖಡಕ್ ನಿರ್ಧಾರಗಳು ಕೇಂದ್ರ ಸರ್ಕಾರದಿಂದ ಹೊರಬಿದ್ದಿರುವಂಥದ್ದು. ಜೊತೆಗೆ ಈಗ ಕಾಶ್ಮೀರದಲ್ಲಿ ಈಗ ಹಿಂದೂ ನೌಕರರಿಗೆ ವರ್ಕ್ ಫ್ರಮ್ ಹೋಮ್ ಮಾಡಿ ಅನ್ನುವಂಥದ್ರ ಬಗ್ಗೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಉಗ್ರರ ದಾಳಿ ಬೆನ್ನಲ್ಲೇ 2 ಜಿಲ್ಲೆಗಳಲ್ಲಿ ಅಲರ್ಟ್ ಘೋಷಿಸಿದ್ದಾರೆ. ಅನಂತನಾಗ್, ಬಾರಾಮುಲ್ಲಾದಲ್ಲಿ ಸರ್ಕಾರಿ ಕಚೇರಿಗಳಾಗಿರಲಿ ಅಥವಾ ಬೇರೆ ಕಚೇರಿಗಳಿಗೆ ತೆರಳುವಂಥವರು ವರ್ಕ್ ಫ್ರಮ್ ಹೋಮ್ ಮಾಡಿ, ಯಾರು ಕೂಡ ಹೊರಗಡೆ ಬರಬೇಡಿ ಅಂತೇಳಿ PM ಪ್ಯಾಕೇಜ್ ಯೋಜನೆಯಡಿ ಕೆಲಸ ಮಾಡೋರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ. ಮುಂದಿನ ಆದೇಶದವರೆಗೂ ಕೂಡ ಮನೆಯಿಂದಲೇ ಕೆಲಸ ಮಾಡಿ ವರ್ಕ್ ಫ್ರಮ್ ಹೋಮ್ ಮಾಡಿ ಅನ್ನುವಂಥದ್ರ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಬಾರಾಮುಲ್ಲಾದಲ್ಲಿ ಏಪ್ರಿಲ್ 27ರವರೆಗೆ ವರ್ಕ್ ಫ್ರಮ್ ಹೋಮ್ಗೆ ಆದೇಶವನ್ನು ಕೊಟ್ಟಿದ್ದಾರೆ. ಕಾಶ್ಮೀರಿ ಹಿಂದೂ ಉದ್ಯೋಗಿಗಳ ಸುರಕ್ಷತಾ ದೃಷ್ಟಿಯಿಂದ ಈ ಆದೇಶವನ್ನು ಹೊರಡಿಸಲಾಗಿದೆ. ನೌಕರರಿಗೆ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೋಸ್ಕರ ಈಗ ಆದೇಶವನ್ನು ನೀಡಿದ್ದಾರೆ. ಯಾಕಂದರೆ ಮೊನ್ನೆಯಷ್ಟೇ ಆದಂಥ ಒಂದು ಘಟನೆ ಏನಿದೆ, ಆ ಘಟನೆ ಈಗ ಒಂದಷ್ಟು ಹೇಟ್ ಮೊಮೆಂಟನ್ನು ಅಲ್ಲಿ ಕ್ರಿಯೇಟ್ ಮಾಡಿದೆ. ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ ಅಲ್ಲಿ ಒಂದು ಸಿಚುವೇಶನ್. ಸೊ ಹಾಗಾಗಿ ಯಾಕಂದರೆ ಈ ಬಾರಿ ಆಗಿರುವಂಥ ಈ ಉಗ್ರರ ದಾಳಿ ಏನಿದೆಯಲ್ಲ, ಅಲ್ಲಿ ಸಾಮಾನ್ಯವಾಗಿ ಗಮನಿಸೋದ್ರೆ ಜಮ್ಮು ಕಾಶ್ಮೀರದ ಆ ಕೆಲವೊಂದಷ್ಟು ಭಾಗಗಳಲ್ಲಿ ಉಗ್ರರ ದಾಳಿ ಆಗುವಂಥದ್ದು, ಒಂದಷ್ಟು ಜನರನ್ನ ಹೊಡೆಯುವಂಥದ್ದು, ಅದಾದ ನಂತರ ಕಾರ್ಯಾಚರಣೆ ಮಾಡಿ ಉಗ್ರರನ್ನು ಹೊಡೆದುರುಳಿಸುವಂಥದ್ದು, ಈ ಥರದ ಒಂದಷ್ಟು ಕಾರ್ಯಾಚರಣೆಗಳು ನಡೀತಾ ಇರುತ್ತೆ. ಅದೊಂದು ರೀತಿ ರುಟೀನ್ ಆಗಿ ಕಾಣಿಸ್ತಾ ಇರುತ್ತೆ ಅಲ್ಲಿನ ಜನರಿಗೆ. ಬಟ್ ಈ ಬಾರಿ ಆಗಿರುವಂಥ ಒಂದು ಘಟನೆ ಹಾಗಿಲ್ಲ. ಈ ಬಾರಿ ಪ್ರವಾಸಿಗರನ್ನು ಟಾರ್ಗೆಟ್ ಮಾಡಿ ಹೊಡೆದಿರುವಂಥದ್ದು, ಜೊತೆಗೆ ಹೆಸರು ಕೇಳಿ ಧರ್ಮ ಕೇಳಿ ಗುಂಡಿಕ್ಕಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಒಂದಷ್ಟು ಮಾಹಿತಿ ಏನಿದೆಯಲ್ಲ, ಸೊ ಅದು ಒಂದು ಸ್ವಲ್ಪ ಭಯಮಿಶ್ರಿತ ವಾತಾವರಣವನ್ನು ನಿರ್ಮಾಣ ಮಾಡಿದೆ. ಸಹಜವಾಗಿ ಅಲ್ಲಿ ಒಂದು ರೀತಿ ಭಯದ ವಾತಾವರಣ ಇದ್ದೇ ಇದೆ. ಸೊ ಹಾಗಾಗಿ ಆ ಸೇಫ್ಟಿಯ ಒಂದು ದೃಷ್ಟಿಯಿಂದ ಕಾಶ್ಮೀರದಲ್ಲಿ ಯಾರೆಲ್ಲ ಹಿಂದೂ ನೌಕರರಿದ್ದಾರೆ ಅವರೆಲ್ಲರೂ ಕೂಡ ವರ್ಕ್ ಫ್ರಮ್ ಹೋಮ್ ಮಾಡಿ, ಸದ್ಯಕ್ಕೆ ಯಾರು ಕೂಡ ಕಚೇರಿಗೆ ಬರೋ ಅವಶ್ಯಕತೆ ಇಲ್ಲ ಅನ್ನುವಂಥದ್ರ ಬಗ್ಗೆ ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನುಳಿದಂತೆ ಈಗಾಗಲೇ ಪಾರ್ಥಿವ ಶರೀರ ಕನ್ನಡಿಗರಿದ್ದು ಒಬ್ಬರು ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅವರ ಒಂದು ಪಾರ್ಥಿವ ಶರೀರ ಮತ್ತಿಕೆರೆಗೆ ಅವರ ನಿವಾಸಕ್ಕೆ ತೆಗೆದುಕೊಂಡು ಬಂದರು. ಇನ್ನೊಂದು ಕಡೆ ಶಿವಮೊಗ್ಗದಲ್ಲಿ ಮಂಜುನಾಥ್ ಅವರ ಒಂದು ಪಾರ್ಥಿವ ಶರೀರ ಇದೆ. ಅಂತಿಮ ವಿಧಿವಿಧಾನಕ್ಕೆ ತಯಾರಿಯನ್ನು ಮಾಡಿಕೊಳ್ತಾರೆ.